ಫೈನಲಿ ಕ್ಯಾಪ್ಟನ್ ಮಿಲ್ಲರ್ ನೋಡಿದೆ. ಚೆನ್ನಾಗಿದೆ ಪಿಕ್ಚರ್, ಎಷ್ಟೊಂದೇನು ಬೋರಿಂಗ್ ಆಗಿಲ್ಲ, ಬಟ್ ಏನಂದ್ರೆ ಇನ್ನೊಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರ್ಬೋದಿತ್ತು ಅಂತ ನಾನು ಅನ್ಕೋತೀನಿ. ಅದು ಬಿಟ್ರೆ ಶಿವರಾಜ್ ಕುಮಾರ್ ಅವ್ರದ್ದು ರೋಲ್ ತುಂಬ ಕಮ್ಮಿನೇ ಇದೆ, ಇನ್ನೊಂದು ಸ್ವಲ್ಪ ಜಾಸ್ತಿ ಇದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ನನಗೆ ಅನ್ಸುತ್ತೆ. ಅಂದರೆ ಅವ್ರು ಬರೋದೇ 3 ಸೀನಲ್ಲಿ ಕರೆಕ್ಟಾಗಿ, ಒಂದು ಸಾಂಗಲ್ಲಿ ಒಂದು ಡೈಲಾಗ್ ಇರುತ್ತೆ, ಇನ್ನೊಂದ್ರಲ್ಲೂ ಸ್ವಲ್ಪ ಡೈಲಾಗ್ ಇದೆ, ಒಂದು ಸೀನ್, ಒಂದು ಫೈಟ್ ಸೀನು ಅಷ್ಟೇ. ಅದು ಬಿಟ್ರೆ ಅಷ್ಟು ಇಂಪಾರ್ಟೆನ್ಸ್ ಕೊಟ್ಟಿಲ್ಲ ಕ್ಯಾರೆಕ್ಟರ್ಗೆ. ಬಟ್ ಓವರ್ ಆಲ್ ಮೂವಿ ಡೀಸೆಂಟ್ ಮೂವಿ ಅಂತ ಹೇಳ್ಬೋದು. ಎಕ್ಸ್ಟ್ರಾರ್ಡಿನರಿ ಏನಿಲ್ಲ, ಓವರ್ ದ ಟಾಪ್ ಅಂತ ಇರ್ತಾರ ಅಷ್ಟೊಂದಿಲ್ಲ, ಬಟ್ ಚೆನ್ನಾಗಿದೆ ಪಿಕ್ಚರ್, ನೋಡ್ಬೋದು. ಏನಂದರೆ ಬ್ರಿಟಿಷರ್ಸ್ ಇರ್ತಾರೆ, ಅದೇ ನಾರ್ಮಲ್ ಫ್ರೀಡಮ್ ಫೈಟರ್ ಟೈಪ್ ಮೂವಿ, ಬಟ್ ಸ್ವಲ್ಪ ವೈಲೆನ್ಸ್ ಜಾಸ್ತಿ ತೋರಿಸಿದ್ದಾರೆ ಅಷ್ಟೇ. ಇದರಲ್ಲಿ ಏನಪ್ಪದು ಬ್ರಿಟಿಷರ್ಸ್ ಒಬ್ಬರೇ ಅಲ್ಲ, ಇದರಲ್ಲಿ ಕಿಂಗ್ ಅಂದರೆ ರಾಜರುಗಳು ಕೂಡ ಹಳೆ ಕಾಲದ ಟೈಮಲ್ಲಿ ತಪ್ಪು ಕೆಲಸಗಳು ಮಾಡ್ತಿದ್ರು, ಅದು ಯಾರು ಮಾತಾಡ್ತಾರಿಲ್ಲ. ಅದೇ ಬ್ರಿಟಿಷರ್ಸ್ ಮತ್ತೆ ಈ ರಾಜರು ಏನೇನು ಮಾಡ್ತಿದ್ರು ಅನ್ನೋದೇ ಸ್ಟೋರಿಲಿರೋ ಕತೆ. ಟ್ವಿಸ್ಟ್ ಎಕ್ಸ್ಟ್ರಾಡಿ ಅಂದರೆ ಅದೇ ಹೇಳಿದ್ದು, ತುಂಬ ಬೇಸಿಕ್ ಕಾನ್ಸೆಪ್ಟೇ, ಬಟ್ ಏನಂದರೆ ನೀವು ಅದ್ರ ಇಂಟ್ರೆಸ್ಟಿಂಗ್ ಸ್ಟೋರಿ ಬಿಲ್ಡಪ್ ಹೋಗುತ್ತೆ. ಅಂದರೆ ಸ್ವಲ್ಪ ಸ್ಲೋ ಇದೆ ಪಿಕ್ಚರು, ನೀವು ಅನ್ಸ್ಬೋದು ಏನಪ್ಪ ಸ್ವಲ್ಪ ಸ್ಲೋ ಅನ್ನಿಸ್ತಿದ್ದೀರಾ ಪಿಕ್ಚರ್, ಯಾಕೆಂದರೆ ಅದಿದೆ ಬಿಕಾಸ್ ಸ್ವಲ್ಪ ನೆಸಸರಿ ಕ್ಯಾರೆಕ್ಟರ್ ಡೆವಲಪ್ಮೆಂಟ್ಗೋಸ್ಕರ ಸ್ವಲ್ಪ ಸ್ಲೋ ಆಗಿ ತೋರಿಸ್ತಾರೆ. ಆ್ಯಂಡ್ ಎಲ್ಲರ ಥರ ತುಂಬ ಓವರ್ ಬಿಲ್ಡಪ್ ಕೊಡೋಕೆ ಹೋಗಲ್ಲ, ಸ್ವಲ್ಪನೇ ಎಷ್ಟಿರಬೇಕು ಅಷ್ಟೇ ಬಿಲ್ಡಪ್ ಇರುತ್ತೆ ಅಷ್ಟೇ, ಇನ್ನೇನಿಲ್ಲ ಇದರಲ್ಲಿ ತೋರಿಸೋವಂಥದ್ದು. ನೆಕ್ಸ್ಟ್ ಇನ್ನೂ ಸ್ಪಾಯ್ಲರ್ ಫ್ರೀಯಾಗಿ ಮಾತಾಡಬೇಕು, ಅದಕ್ಕೋಸ್ಕರ ನಾನು ಇದನ್ನು ಹೇಳ್ತಾ ಇರೋದು, ಇಲ್ಲಾಂದರೆ ಇನ್ನೂ ಎಷ್ಟೊಂದು ಇತ್ತು ಹೇಳೋಣ ಅಂತ. ಓವರ್ ಸಿನಿಮಾಟೋಗ್ರಫಿನೂ ಚೆನ್ನಾಗಿತ್ತು, ಬ್ಯಾಕ್ಗ್ರೌಂಡ್ ಸ್ಕೋರು ಚೆನ್ನಾಗಿತ್ತು, ಇವನ್ ಏನಂತಾರೆ ಅದನ್ನು ಧನುಷ್ ಅವ್ರ ಆ್ಯಕ್ಟಿಂಗು ಚೆನ್ನಾಗಿತ್ತು, ಸುಳ್ಳು ಯಾಕೆ ಹೇಳ್ಬೋದು, ಚೆನ್ನಾಗಿದೆ. ಓವರ್ ಆಲ್ ಇಟ್ಸ್ ಎ ವೆರಿ ಗುಡ್ ಮೂವಿ, ಬಟ್ ಅದನ್ನೇ ಹೇಳ್ತಿಲ್ವಾ ಎಕ್ಸ್ಟ್ರಾರ್ಡಿನರಿ ಅಂತ ಅನ್ಕೊಂಡು ಹೋಗ್ಬೇಡಿ, ಬಟ್ ಇಟ್ಸ್ ಅ ಕೂಲ್ ಥಿಂಗ್ ಎಕ್ಸ್ಪೀರಿಯನ್ಸ್. ಫ್ರೀಡಮ್ ಫೈಟಿಂಗ್ ಮೂವಿ ಇಷ್ಟ, ಧನುಷ್ ಇಷ್ಟ, ಅವ್ರ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡ್ತಾರೆ, ಶಿವರಾಜ್ ಕುಮಾರ್ ಕೂಡ ಇದ್ದಾರೆ, ನಾನಗೋಸ್ಕರ ನೋಡ್ತೀನಿ ಅಂದರೆ ಪಿಕ್ಚರ್ನ ನೋಡಿ ಚೆನ್ನಾಗಿದೆ. ಬಟ್ ಇಲ್ಲ ನನಗೆ ತುಂಬ ಎಕ್ಸ್ಟ್ರಾರ್ಡಿನರಿ ಆ್ಯಕ್ಷನ್ ಬೇಕು, ಬಿಲ್ಡಪ್ ಇರಬೇಕು, ಕಮರ್ಷಿಯಲ್ ಟೈಪ್ ಇರಬೇಕು, ಸ್ಲೋ ಅನ್ನಿಸ್ಬಾರ್ದು ಅನ್ನೋದಾದರೆ ಅದು ನಿಮಗೆ ಬಿಟ್ಟಿದ್ದು, ನೋಡೋದು ಬಿಡೋದು. ನನಗೇನು ಅನ್ನಿಸ್ತು ನಾನು ಎಣ್ಣೆ ಹೇಳ್ತೀನಿ ಅಷ್ಟೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್, ಆ್ಯಂಡ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಇದು ನನ್ನ ರಿವ್ಯೂ ಮಾಡಿದ್ದೀನಿ, ಅದು ಬಿಟ್ಟರೆ ಇನ್ನೇನು ಹೇಳೋದು, ಸಬ್ಸ್ಕ್ರೈಬ್ ಮಾಡಿರಿ, ಯಾರು ಸಬ್ಸ್ಕ್ರೈಬೇ ಮಾಡಲ್ಲ. ಓಕೆ ಬಾಯ್, ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ಜೈ ಹಿಂದ್.